ಎಲ್ಲರಿಗೂ ನಮಸ್ಕಾರ. ಇವತ್ತು ತ್ರಿಭಾಷಾ LSR ಫೌಂಡೇಶನ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಸ್ಪೋಕನ್ ಇಂಗ್ಲಿಷ್ ಲರ್ನಿಂಗ್ ಚಾನೆಲ್ ವಿಭಾಗದ 4ನೇ ಭಾಗವಾದ 4ನೇ ದಿನದ ಹೇಗೆ ಮಾತಾಡಬೇಕು, ಹೌ ಟು ಸ್ಪೀಕ್ ಇಂಗ್ಲಿಷ್, ಹೌ ಟು ಪ್ರಾಕ್ಟೀಸ್ ಇಂಗ್ಲಿಷ್, ಸೊ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಮಿಸ್ಟೇಕ್ಸ್ ಆರ್ प्रूफ यू आर ट्राइंग. हर गलती एक नई सीख है. बोलते वक्त गलतियां करो, हर दिन बेहतर बनो. कोई बात नहीं. इफ यू मेक ए मिस्टेक, मिस्टेक्स आर प्रूविंग यू आर ट्राइंग. ಸೊ ವರ್ಡ್ ಆಫ್ ದ ಡೇ ಮಿಸ್ಟೇಕ್. ಹಿಂದಿ ವರ್ಡ್ ಏನ್ರಿ ಅದರದ್ದು? ಗಲ್ತಿ. ಸಮಥಿಂಗ್ ಯು ಡೂಯಿಂಗ್ ರಾಂಗ್. ಸಮಥಿಂಗ್ ಯು ಡೂ ರಾಂಗ್. ನೀ ಏನಾದ್ರೂ ತಪ್ಪು ಮಾಡ್ತೀಯಾ. ಮಿಸ್ಟೇಕ್ ಅಂದ್ರೆ ಮಾಡ್ತಾ ಇದೀಯಾ. ಸಮಥಿಂಗ್ ಯು ಡೂ ರಾಂಗ್. ಸಮಥಿಂಗ್ ಯು ಡೂ ರಾಂಗ್ ಮಿಸ್ಟೇಕ್ಸ್ ಅಂದ್ರೆ. ಎಕ್ಸಾಂಪಲ್, ಮೇಕಿಂಗ್ ಮಿಸ್ಟೇಕ್ಸ್ ಆಸ್ ಎ ಪಾರ್ಟ್ ಆಫ್ ಲರ್ನಿಂಗ್. ಡೋಂಟ್ ಬಿ ಅಫ್ರೇಡ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್ ವೈಲ್ ಸ್ಪೀಕಿಂಗ್ ಇಂಗ್ಲಿಷ್. ಸೆಂಟೆನ್ಸ್ ಏನ್ರಿ? ಮಿಸ್ಟೇಕ್ ಅನ್ನ ಹೇಗ? ಮೇಕಿಂಗ್ ಮಿಸ್ಟೇಕ್ ಈಸ್ ಎ ಪಾರ್ಟ್ ಆಫ್ ಲರ್ನಿಂಗ್. ಕಲಿಕೆಯ ಒಂದು ಭಾಗ ಏನ ತಪ್ಪಾಗೋದು. ಡೋಂಟ್ ಬಿ ಅಫ್ರೇಡ್, ತಪ್ಪುಗಳನ್ನ ಮಾಡ್ಲಿಕ್ಕೆ ಹೆದರ್ಬೇಡ ಯಾವಾಗ ನೀನು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಪ್ರಯತ್ನಿಸಿರ್ತೀವಿ ಅವಾಗ. ಗ್ರಾಮರ್ ಟಿಪ್ಸ್ ಏನ್ರಿ? ಕಾಮನ್ ಮಿಸ್ಟೇಕ್ ಅಲರ್ಟ್. ಐ ಆಮ್ ಅಗ್ರಿ ವಿತ್ ಯು. ಸೊ ಐ ಆಮ್ ಅಗ್ರಿ ವಿತ್ ಯು. ಸೊ ಗ್ರಾಮರ್ ಟಿಪ್ ರೀ. ಅಗ್ರಿ ಅನ್ನೋದೇನಿದೆ ರೀ? ವರ್ಬ್ ಇದೆ. ಅದ್ರ ಜೊತೆ ಏನ್ ಬರಂಗಿಲ್ರಿ? ಐ ಆಮ್ ಹೆಲ್ಪಿಂಗ್ ವರ್ಬ್ ಜೊತೆ ಬರಲ್ರಿ ಅದು. ಇಲ್ಲಿ ಏನಾಗ್ಬೇಕ್ರಿ? ಐ ಅಗ್ರಿ ವಿತ್ ಯು. ನೋಡ್ರಿ, ಅಗ್ರಿ ವರ್ಬ್ ಏನಾಗಂಗಿಲ್ರಿ? ಈಸ್ ಎಂ ಆರ್ ಜೊತೆ ಬರಲ್ಲ. ಅಗ್ರಿ ಅನ್ನೋ ಪದ ಬರಂಗಿಲ್ಲ. डायरेक्ट ಏನಾಗ್ತಿದ್ರಿ ಅದು? ಐ ಅಗ್ರಿ ವಿತ್ ಯು. उसके साथ is एम आर नहीं लगता है. मिनी प्रैक्टिस टास्क. कंप्लीट दिस सेंटेंस. I made a mistake when I learn, when I speak, but but I know the correct way. I made a mistake when I learning, but now I am know correct way. जब सीखते हैं, जब कुछ सीखने की कोशिश करते हैं तो मिस्टेक तो सही जायज है, लेकिन हम सही रास्ते पे रहते हैं. लिखो और 2 बार जोरली लाउडली बोलो, यही इंप्रूवमेंट होती है. डेली कन्वर्सेशन बूस्टर. ಇಲ್ಲಿ ನೋಡ್ರಿ, इट्स ओके टू मेक मिस्टेक. एम आई स्टिल लर्निंग. इस वाक्य को दिल से अपनाओ और बार बार बोलो. ಏನ್ರಿ? इट्स ओके टू मेक ए मिस्टेक. आई एम स्टिल लर्निंग. अभी मैं क्या कर रही हूँ? सीख रही हूँ. अभी मैं क्या कर रहा हूँ? सीख रहा हूँ. मोटिवेशन. एवरी मिस्टेक यू मेक्स प्रोग्रेस. एवरी मिस्टेक यू मेक प्रोग्रेस. The only real mistake is not trying. रियल मिस्टेक इज नॉट ट्राइंग. गलतियां होंगी लेकिन रुकना नहीं है. बोलते रहो, बढ़ते रहो. एवरी मिस्टेक मेक ए प्रोग्रेस. हर गलती क्या करता है? तुमको आगे लेके जाएगा. नो ದ ಓನ್ಲಿ ರಿಯಲ್ ಮಿಸ್ಟೇಕ್ ಈಸ್ ನಾಟ್ ಟ್ರೈಂಗ್. ಯಾವ್ದು ದೊಡ್ಡ ಮಿಸ್ಟೇಕು ಅಂತಂದ್ರೆ ನೀವು ಪ್ರಯತ್ನಿಸದೇ ಇರುವುದು, ನೀವು ಮಿಸ್ಟೇಕ್ ಮಾಡ್ಲಿಕ್ಕೆ ಹೆದರುವುದು ಏನಾಗಿರ್ತೈತ್ರಿ? ದೊಡ್ಡ ಮಿಸ್ಟೇಕ್ ಆಗಿರುತ್ತೆ. ಕೀಪ್ ಸ್ಪೀಕಿಂಗ್, ಕೀಪ್ ಲರ್ನಿಂಗ್, ಒನ್ ಸ್ಟೆಪ್ ಕ್ಲೋಸರ್ ಎವ್ರಿ ಡೇ. ಕೀಪ್ ಸ್ಪೀಕಿಂಗ್, ಕೀಪ್ ಲರ್ನಿಂಗ್. ಇವತ್ತಿನ ಕತೆ ಯಾವ್ದು ನೋಡ್ರಿ? ಲೇಜಿ ಬಾಯ್. ರಾಹುಲ್ ವಾಸ್ ಲೇಜಿ ಬಾಯ್. ರಾಹುಲ್ ನೌನ್ ರೀ. ವಾಸ್ ಏನ್ರಿ? ಫಾಸ್ಟ್ ಟೆನ್ಸ್ ದ ಹೆಲ್ಪಿಂಗ್ ವರ್ಬ್. ಲೇಜಿ ಏನ್ರಿದು? ವರ್ಬು. ಏನ್ ತೋರ್ಸ್ಕೊಡ್ತೈತ್ರಿ? ಆತ ಬಾಯ್ ಅನ್ನೋದು ಏನು? ಲೇಜಿ ಅನ್ನೋದೇನ್ರಿ? ಅಡ್ಜೆಕ್ಟಿವ್. ಬಾಯ್ ಅನ್ನೋದೇನ್ರಿ? ನೌನು, ಪ್ರನೌನು. He never did his homework. He never, negative sense ರೀ. He pronoun. He never did his homework. ಆತ ಏನ್ ಮಾಡ್ಲಿಲ್ರಿ? ಅವನ ಹೋಮ್ವರ್ಕ್ ಮಾಡ್ಲಿಲ್ಲ. He always played games. ಆತ ಯಾವಾಗ್ಲೂ ಏನ್ ಮಾಡ್ತಾ ಇದ್ದ? ಆಟ ಆಡ್ತಾ ಇದ್ದ. One day his exam started. ಒಂದ್ ದಿವಸ ಎಕ್ಸಾಮ್ ಸ್ಟಾರ್ಟ್ ಆಯ್ತು. He did not know any answer. ಅವನಿಗೆ ಯಾವುದೇ ಆನ್ಸರ್ ಗೊತ್ತಿರ್ಲಿಲ್ಲ. He felt very sad. Feel, felt. He feel, felt. He felt very sad. He felt very sad. His friend helped him out later. Rahul decided to change himself. He started to studying daily
ಹಿ ಬಿಕೇಮ್ ಎ ಗುಡ್ ಸ್ಟೂಡೆಂಟ್. ನೋಡ್ರಿ ಒನ್ಸ್ ಅಗೇನ್ ಮತ್ತೆ ಹೇಳ್ತೀನಿ ಸ್ಟೋರಿಯನ್ನ. ನೋಡ್ರಿ, ರಾಹುಲ್ ವಾಸ್ ಎ ಲೇಜಿ ಬಾಯ್. ಎಂತ ಹುಡುಗನಾಗಿದ್ದ? ಆಲ್ಸಿ ಹುಡುಗನಾಗಿದ್ದ. ಹಿ ನೆವರ್ ಡಿಡ್ ಹಿಸ್ ಹೋಮ್ವರ್ಕ್. ಅವ್ನು ಹೋಮ್ವರ್ಕ್ ಮಾಡ್ತಾ ಇಲ್ಲ. ಹಿ ಆಲ್ವೇಸ್ ಪ್ಲೇ ಟು ಗೇಮ್ಸ್. ಏನ್ ಮಾಡ್ತಾ ಇದ್ದ? ಆಲ್ವೇಸ್ ಆಟ ಆಡೋದ್ರಲ್ಲಿ ಕಳೀತಾ ಇದ್ದ. ಒನ್ ಡೇ ಹೀಸ್ ಎಕ್ಸಾಮ್ ಸ್ಟಾರ್ಟೆಡ್. ಒಂದಿನ ಎಕ್ಸಾಮ್ ಸ್ಟಾರ್ಟ್ ಆಯ್ತು. ಹಿ ಡಿಡ್ ನಾಟ್ ನೋ ಎನಿ ಆನ್ಸರ್. ಯಾವುದೇ ಆನ್ಸರ್ ಗೊತ್ತಿರ್ಲಿಲ್ಲ. ಹಿ ಫೆಲ್ಟ್ ವೆರಿ ಸ್ಯಾಡ್. ಅವನಿಗೆ ಕೆಟ್ಟ ಅನಿಸ್ತು. ಹೀಸ್ ಫ್ರೆಂಡ್ ಹೆಲ್ಪ್ಡ್ ಹಿಮ್ ಲೇಟರ್. ಅವನಿಗೆ ನಂತರ ಅವನ ಫ್ರೆಂಡ್ಸ್ ಏನ್ ಮಾಡಿದ್ರು? ಹೆಲ್ಪ್ ಮಾಡ್ರು. ರಾಹುಲ್ ಡಿಸೈಡೆಡ್ ಟು ಚೇಂಜ್. ರಾಹುಲ್ ಏನ್ ಮಾಡಿದ? ಡಿಸೈಡ್ ಮಾಡಿದ ತನ್ನನ್ನು ತಾನು ಚೇಂಜ್ ಮಾಡ್ಕೋಬೇಕು, ನಾನು ಫ್ರೆಂಡ್ಸ್ ತರ ಓದ್ಬೇಕು ಅಂತ. ಹಿ ಸ್ಟಾರ್ಟೆಡ್ ಸ್ಟಡಿಂಗ್ ಡೈಲಿ. ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ही बिकम ए गुड स्टूडेंट. हिंदी एनरी, राहुल एक आलसी लड़का था. वह कभी होमवर्क नहीं करता था. वह हमेशा खेलता रहता था. एक दिन उसकी परीक्षा शुरू हो गई. उसे कोई उत्तर नहीं आता था. वह बहुत दुखी हुआ. बाद में उसने दोस्त ने मदद की. बाद में उसके दोस्त ने मदद की. राहुल ने बदलने का फैसला किया. उसने रोज पढ़ाई शुरू की और अच्छा विद्यार्थी बन गया. राहुल एक कैसा स्टूडेंट था? आलसी स्टूडेंट था, आलसी लड़का था. वो क्या नहीं करता था? होमवर्क नहीं करता था. वो हमेशा क्या करता था? रहता था, खेलता रहता था. एक दिन उसकी क्या आ गई, क्या हो गया? आगे हो जाके उसकी परीक्षा शुरू हो गई. उसको क्या नहीं आता था? कोई उत्तर नहीं आता था. वह बहुत दुखी था. वो कैसा था? खुशी था? नहीं, दुखी था. कि फिर उसने राहुल को किसने मदद की? उनके दोस्तों ने उसको मदद की. राहुल ने क्या फैसला किया? बदलने का फैसला किया. रोज उसने क्या कर दिया? पढ़ाई शुरू की. और कैसे विद्यार्थी बना? अच्छा विद्यार्थी बना. सो इसलिए हार्ड वर्क ब्रिंग्स सक्सेस. कड़ी मेहनत सफलता लाती है. हमेशा कड़ी मेहनत जो करता है उसको सक्सेस जरूर मिलती है. हार्ड वर्क ब्रिंग्स सक्सेस. ಸೊ ಐ ಹೋಪ್ ನೀವು ಎಲ್ರಿಗೂ ಈ ಇಂಗ್ಲಿಷು ಮತ್ತೆ ಕನ್ನಡ ಕಥೆಯು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಇದನ್ನ ಓದ್ರಿ, ಅರ್ಥ ಮಾಡ್ಕೊಡ್ರಿ, ನಿಮ್ಮ ಭಾಷೆಯಲ್ಲಿ ನಿಮ್ಮ ಪದಗಳಲ್ಲಿ ಅದನ್ನ ವ್ಯಕ್ತಪಡಿಸಲಿಕ್ಕೆ, ಪ್ರೆಸೆಂಟ್ ಮಾಡ್ಲಿಕ್ಕೆ ಕಲಿಯಿರಿ. ಮತ್ತೆ ಒಂದ್ಸಲ ನೋಡ್ಲಾರ್ದೆ ಅದನ್ನು ಬರೆದು ತೆಗಿಲಿಕ್ಕೂ ಕೂಡ ಪ್ರಾಕ್ಟೀಸ್ ಮಾಡ್ರಿ. ಸೊ ನಮ್ದು ಒಂದು ಕಥೆಯಿಂದ ಏನಾಗುತ್ತೆ ರೀ? ಸೊ LSRW ಈ ಚಾನೆಲ್ ಫೌಂಡೇಶನ್ ಉದ್ದೇಶ ಏನ್ರಿ? ಯಾವುದೇ ಭಾಷೆಯನ್ನ ನಾವು ಬೇಸಿಕ್ ನಿಂದ ಕಲಿಬೇಕು. LSRW ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಸೊ ಕಥೆಗಳ ಮೂಲಕ ನಾವ್ ಏನ್ ಮಾಡೋಣ? 3 ಲ್ಯಾಂಗ್ವೇಜ್ಗಳ ತಳಹದಿಯನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಧನ್ಯವಾದಗಳು.